ಬದನವಾಳು ಖಾದಿ ಕೇಂದ್ರದಲ್ಲಿ ದಶಕಗಳಿಂದ ನಟ್ಟು ಬೆಳೆಸಿದ್ದ ಮರಗಳನ್ನು ಅಭಿವೃದ್ಧಿಯ ನೆಪದಲ್ಲಿ ಕಡಿದುರುಳಿಸಲಾಗಿದೆ. ಇದೇ ರೀತಿಯಲ್ಲಿ ಅತ್ತ ಕೈಮಗ್ಗ ಕ್ಷೇತ್ರವನ್ನೂ ಸಹ ಸರಕಾರವು ಬಳಲಿಸುತ್ತಿದೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವನ್ನು KHDC ಈ ವರ್ಷ ಅಧಿಕೃತವಾಗಿ ಮುಚ್ಚಲಾಗಿದೆ. ಭ್ರಷ್ಟವಾಗಿದ್ದ ಸರ್ಕಾರಿ ನಿಗಮವೊಂದನ್ನು ಮುಚ್ಚಿ ಪೋಲಾಗುತ್ತಿದ್ದ ತೆರಿಗೆ ಹಣವನ್ನು ಉಳಿಸಿದ್ದು ಸರಿಯಾದ ನಿರ್ಧಾರವೇ ಆಗಿದೆ. ಆದರೆ KHDCಗೆ ಪರ್ಯಾಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರೂಪಿಸಿ 3 ವರ್ಷಗಳ ಹಿಂದೆಯೇ ತಮ್ಮ ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ದ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮವನ್ನು ಇಲಾಖೆಯು ಬೇಕೆಂದೇ ನೆನೆಗುದಿಗೆ ತಳ್ಳಿದೆ. ಬದಲಿಗೆ ಪವರ್ಲೂಮ್ ಖಾದಿ, ಸಿಂಥೆಟಿಕ್ ಖಾದಿ, ಪವರ್ಲೂಮ್ ಸೀರೆ, ಪಂಚೆಗಳೆಂಬ ಕಳ್ಳ ಮಾಲಿನ ಉತ್ಪಾದನೆಯನ್ನು ಜವಳಿ ಇಲಾಖೆಯೇ ಪ್ರಚೋದಿಸುತ್ತಿದೆ. ಹೇಗೆ ಅಂತಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಬಲವಂತದಿಂದ ವಿದ್ಯುತ್ ಮಗ್ಗಗಳನ್ನು ಹಬ್ಬಿಸುವ ಕೈಮಗ್ಗ ಹಾಗೂ ಜವಳಿ ಇಲಾಖೆಯ ಹುನ್ನಾರವು ಇತ್ತ ಕೈಮಗ್ಗ ಹಾಗೂ ಅತ್ತ ಜವಳಿ ಎರಡೂ ಕ್ಷೇತ್ರಗಳಿಗೆ ಮಾರಕವಾಗಿದೆ. ಹಿಂದಿನ ಸರ್ಕಾರಗಳು ಈಗಾಗಲೇ ಜಾರಿಗೊಳಿಸಿ ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಿ ಸೋಲು ಅನುಭವಿಸಿದ ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರವು ಮುಂದುವರಿಸುವ ಹಠ ಮಾಡಿದರೆ ನಾವು ಗಾಂಧಿವಾದಿ ಕಾರ್ಯಕರ್ತರು ಪ್ರತಿಭಟಿಸಬೇಕಾಗುತ್ತದೆ. ವಿದ್ಯುತ್ ಮಗ್ಗ ಯಾನೇ ಜವಳಿ ಕ್ಷೇತ್ರ, ಇವತ್ತು ಜವಳಿ ಕ್ಷೇತ್ರ ಅಂತಂದರೆ ಮಿಲ್ಗಳಲ್ಲ, ಮಿಲ್ಗಳಿಲ್ಲ. ಈಗ ಪವರ್ಲೂಮೇನೇ ಜವಳಿ ಕ್ಷೇತ್ರ. ಜವಳಿ ಕ್ಷೇತ್ರವು ಬೃಹತ್ ಉದ್ದಿಮೆಯಾಗಿ ಸಿಟಿ ಬೇಸ್ಡ್ ಕ್ಲಸ್ಟರ್ ಆಗಿ ಬೆಳೆಯಬಲ್ಲದೆ ಹೊರತು ವಿಕೇಂದ್ರೀಕೃತ ರೀತಿಯಲ್ಲ ಎಂಬ ಸತ್ಯ ತಿಳಿದಿದ್ದು ಸಾವಿರಾರು ಕೋಟಿ ರೂಪಾಯಿಗಳ ಅಮೂಲ್ಯ ಸಂಪನ್ಮೂಲವನ್ನು ಹಾಳುಗೆಡವಲು ಹೊರಟಿರುವ ಮಾನ್ಯ ಜವಳಿ ಸಚಿವರು ತಮ್ಮ ತಪ್ಪನ್ನು ಈಗಲಾದರೂ ತಿದ್ದುಕೊಂಡಾರೋ ಎಂದು ನಾವು ಆಶಿಸುತ್ತೇವೆ. ಕರ್ನಾಟಕ ಖಾದಿ ಬೋರ್ಡಿನ ಆಮಂತ್ರಣದ ಮೇರೆಗೆ ರಾಜ್ಯದ ವಿವಿಧೆಡೆಗಳಿಂದ ಸ್ವಯಂ ಸೇವಕರು ಬದನವಾಳಿಗೆ ತೆರಳಿ ಕಳೆದೆರಡು ತಿಂಗಳಿನಿಂದ ಗ್ರಾಮಸ್ಥರ ಜೊತೆಗೆ ಕೈಜೋಡಿಸಿ ಖಾದಿ ಕೇಂದ್ರದ ಪುನಶ್ಚೇತನ ಕಾರ್ಯ ಹಾಗೂ ಗಾಂಧಿ ಆಶ್ರಮ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುತ್ತಾರೆ. ದುರಂತವೆಂದರೆ ಅಧಿಕಾರಿಗಳ ಅವಸರ ಪ್ರಗತಿಯ ಧಾವಂತವೇ ನಮಗೆ ಅಡ್ಡಿಗಾಲಾಗಿದೆ. ಎಲ್ಲರ ಕಣ್ಣುಗಳಲ್ಲಿ ಹಣವು ಕುಣಿದಾಡುವಂತಾಗಿದೆ. ಕಳೆದೆರಡು ತಿಂಗಳಿನಿಂದ ಬದನವಾಳಿನಲ್ಲಿ ನಡೆದಿದ್ದ ಶ್ರಮದಾನ, ಸೇವಾ ಕಾರ್ಯ, ಖಾದಿ ಬಟ್ಟೆಯ ಮಾರಾಟ, ಆಶ್ರಮದ ಸ್ವಚ್ಛತಾ ಕಾರ್ಯಕ್ರಮ, ಪ್ರಾರ್ಥನಾ ಸಭೆಗಳು, ಗ್ರಾಮ ಸಭೆಗಳು ಇವುಗಳಿಗೆ ಸ್ಫೂರ್ತಿ ಸಿಗದಂತಾಗಿದೆ. ಸೇವಾ ಕಾರ್ಯವಿಲ್ಲದೆ ಖಾದಿ ಇಲ್ಲ, ಗಾಂಧಿವಾದವಿಲ್ಲ ಎಂಬ ಸತ್ಯವನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಈಗಾಗಲೇ ನಾವು ಖಾದಿ ಕ್ಷೇತ್ರದ ಪುನಶ್ಚೇತನದ ಬಗ್ಗೆ ವಿಸ್ತೃತವಾದ ವರದಿಯೊಂದನ್ನು ಸಲ್ಲಿಸಿಯಾಗಿದೆ. ಈಗ ತಾನೇ ನಾನು ತೋರಿಸಿದ ವರದಿ ಅದು. ನಿಮಗೆ ಬೇಕಾದರೆ ಕಾಪಿಯನ್ನು ನೀವು ಇಸ್ಕೋಬೋದು. ಈಗಾಗಲೇ ನಾವು ಖಾದಿ ಕ್ಷೇತ್ರದ ಪುನಶ್ಚೇತನದ ಬಗ್ಗೆ ವಿಸ್ತೃತವಾದ ವರದಿಯೊಂದನ್ನು ಸಲ್ಲಿಸಿಯಾಗಿದೆ. ಸರಕಾರವು ಇಚ್ಛಾಶಕ್ತಿ ಪ್ರದರ್ಶಿಸಿ ವರದಿಯನ್ನು ಜಾರಿಗೊಳಿಸಲು ಮುಂದಾದರೆ ನಾವು ರಚನಾತ್ಮಕವಾಗಿ ಇದೇ ಕಾರ್ಯಕ್ಕೆ ಜನರನ್ನು ಸಂಘಟಿಸಲು ಸಿದ್ಧರಿದ್ದೇವೆ. ಇಲ್ಲವಾದರೆ ಅಹಿಂಸಾತ್ಮಕ ಸತ್ಯಾಗ್ರಹವನ್ನು ಆರಂಭಿಸಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ. ಕಡೆಯಲ್ಲಿ ಇನ್ನೊಂದು ಮಾತನ್ನು ಸೇರಿಸಿದೆ. ಬದನವಾಳು ರೈಲ್ವೆ ನಿಲ್ದಾಣಕ್ಕೆ ನರಸಾಂಬುದಿ ಎಂಬ ಹೆಸರಿದೆ. ಅದನ್ನು ಖಾದಿ ನಿಲ್ದಾಣ ಎಂದು ಮರುನಾಮಕರಣ ಮಾಡಬೇಕು. ನಿಲ್ದಾಣದ ಉದ್ದಗಲಗಳನ್ನು ಖಾದಿ ಪ್ರಚಾರ ಹಾಗೂ ಗಾಂಧೀಜಿಯವರ ವಿಚಾರಗಳ ಪ್ರಸಾರಕ್ಕಾಗಿ ಬಳಕೆ ಮಾಡಬೇಕು. ಹೀಗೆ ಮಾಡಲಾಗಿದೆ. ಈಗಾಗಲೇ ದೇಶದಲ್ಲಿ ಅನೇಕ ರೈಲ್ವೆ ಸ್ಟೇಷನ್ಗಳನ್ನು ಈ ರೀತಿ ಮಾಡಲಾಗಿದೆ. ವಾರ್ಧಾದ ರೈಲ್ವೆ ಸ್ಟೇಷನ್ನು, ಸೇವಾಗ್ರಾಮದ ಸ್ಟೇಷನ್ನು, ಕಾಕೋರಿ ಕಾಂಡ ನಡೆದ ಕಾಕೋರಿ ಸ್ಟೇಷನ್ನು, ಇಲ್ಲೆಲ್ಲ ಈ ಥರ ಮಾಡಿದ್ದಾರೆ. ಆ ಮೂಲಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಬದನವಾಳಿಗೆ ಬರುವಂತೆ ಮಾಡಿ ಸರಳ ಬದುಕು, ಖಾದಿ ನೂಲುವಿಕೆ, ಶ್ರಮದಾನಗಳು ಎಲ್ಲರ ಬದುಕಿನ ಪಾಠವಾಗುವಂತೆ ಮಾಡಬೇಕು ಎಂದು ನಾವು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಾಲಯಕ್ಕೆ ಆಗ್ರಹಿಸುತ್ತೇವೆ.